ಸವದತ್ತಿ ತಾಲೂಕು ಧಾರವಾಡ ಜಿಲ್ಲೆಗೆ ಸೇರ್ಪಡೆ ಮಾಡಲು ಹೋರಾಟ ನಡೆಯಿತು. ಸವದತ್ತಿ ತಾಲೂಕು ಧಾರವಾಡ ಜಿಲ್ಲೆಗೆ ಸೇರಿಸುವಂತೆ ಸವದತ್ತಿ ಎಪಿಎಂಸಿಯಿಂದ ತಹಸೀಲ್ದಾರ್ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಯಿತು. ಸವದತ್ತಿ ತಾಲೂಕು ಬೆಳಗಾವಿ ಕೇಂದ್ರ ಸ್ಥಾನದಿಂದ ಸುಮಾರು 88 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಸವದತ್ತಿಯ ಜನತೆಗೆ ಜಿಲ್ಲಾ ಕೇಂದ್ರವನ್ನು ಸಂಪರ್ಕಿಸಲು 88 ಕಿಲೋಮೀಟರ್ ಕ್ರಮಿಸಬೇಕಾಗುತ್ತದೆ. ಸವದತ್ತಿಯಿಂದ ಕೇವಲ 39 ಕಿಲೋಮೀಟರ್ ಧಾರವಾಡ ಇರುತ್ತದೆ. ಕಚೇರಿಯ ಕೆಲಸ ಕಾರ್ಯಗಳನ್ನು ಪೂರೈಸಿಕೊಳ್ಳಲು ಧಾರವಾಡ ತುಂಬ ಅನುಕೂಲವಾಗುತ್ತದೆ. ತಾಲೂಕಿನ ತಹಸೀಲ್ದಾರ್ ಎಂ.ಎನ್. ಹೆಗ್ಗಣ್ಣರವರಿಗೆ ಸವದತ್ತಿ ತಾಲೂಕು ಧಾರವಾಡ ಜಿಲ್ಲೆಗೆ ಸೇರ್ಪಡೆ ಹೋರಾಟ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಅಭಿನಂದನ ಕಬ್ಬಿನ್, ವಿರೂಪಾಕ್ಷ ಮಾಮನಿ, ಮಲ್ಲಿಕಾರ್ಜುನ್ ಬಿಳಗಿ, ಪ್ರಕಾಶ್ ಮಳ್ಳೂರು ಹಾಗೂ ಮುಖಂಡರು, ಸಂಘಟನೆಕಾರರು, ನ್ಯಾಯವಾದಿಗಳು, ಕರ್ನಾಟಕ ರಕ್ಷಣಾ ವೇದಿಕೆಯವರು, ವೈದ್ಯರು, ವರ್ತಕರು, ರೈತರು, ಪತ್ರಕರ್ತರು, ಹಿರಿಯರು ಮುಂತಾದ ಮುಖಂಡರು ಮನವಿ ಪತ್ರ ಸಲ್ಲಿಸಿದರು. ಜಿಲ್ಲಾ ವರದಿಗಾರರು ಅಸ್ಲಾಂ ನಿಪ್ಪಾಣಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮಾಡ್ಬೇಕಂತೇಳಿ ನಮ್ಮ ಕೋರಿಕೆ ಇದೆ. ಅದನ್ನ ಮಾನ್ಯ ತಹಸೀಲ್ದಾರ್ ಸಾಕಾಗ್ತದೆ. ಈ ಮುಖಾಂತರ ನಾ ಹೇಳ್ತಾ ಇದೀನಿ, ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ರವಾನಿಸಲಾಗಿದೆ. ಇನ್ನೊಂದು ಭಗತ್ ಸಿಂಗ್ ಯುವ ಕ್ರೀಡಾ ಸಂಘದವರು ಕೂಡ ನಮ್ಮನ್ನ ಧಾರವಾಡಕ್ಕೆ ಸೇರಿಸ್ರಿ ಅಂತ ಹೇಳಿ ಅವರು ಕೂಡ ಒಂದು ಮನವಿಯನ್ನು ರೆಡಿ ಮಾಡಿದ್ದಾರೆ. ಯಾಕೆ ಮಾಡ್ಯಾರಪ್ಪ ಅಂದ್ರೆ ಅವ್ರು ಈ ಧಾರವಾಡಕ್ಕೆ ನಮ್ಮ ಸವದತ್ತಿಯನ್ನು ಯಾಕೆ ಸೇರಿಸ್ಬೇಕು ಅನ್ನೋದನ್ನ ಎಲ್ಲಾ ಕುಲಂಕುಷವಾಗಿ ವಿಸ್ತಾರವಾದಂತ ಮನವಿನ ಸಲ್ಲಿಸ್ತಾರೆ. ಅದಕ್ಕೆ ದಯಮಾಡಿ ನಮ್ಮ ಈ ಸವದತ್ತಿಯನ್ನ ಧಾರವಾಡ ಜಿಲ್ಲೆಗೆ ಸೇರಿಸ್ಬೇಕಂತ ಹೇಳಿ ನಮ್ಮ ಇದಕ್ಕೆ ಉಳಿದ ಮ್ಯಾಪ್ ಸಹಿತ ತೊಗೊಂಬಂದಾರ. ಅವ್ರು ಯಾಕೆ ಸೇರಿಸಬೇಕು, ಯಾವ ಹಳ್ಳಿಯಾಗ ಎಷ್ಟು ಜನಸಂಖ್ಯೆ ಐತಿ, ಮತ್ತೆ ನಮ್ಗೆ ಧಾರವಾಡ ಎಷ್ಟು ಕಿಲೋಮೀಟರ್ ಆಕೈತಿ, ಧಾರವಾಡ ವಿದ್ಯಾಕಾಶ ಐತಿ, ಇನ್ನು ಹಲವಾರು ರೀತಿ ವಿಸ್ತರಣೆಯನ್ನು ನೀಡಿದಂತ ಒಂದು ಮನವಿ ಐತಿ. ಅದಕ್ಕೆ ನಮ್ಮೆಲ್ಲರೂ ಪರವಾಗಿ ಈ ಸವದತ್ತಿಯನ್ನ ಧಾರವಾಡ ಜಿಲ್ಲೆಗೆ ಸೇರಿಸಬೇಕು, ಇಲ್ಲಾಂದ್ರೆ ನಮ್ಮ ಸವದತ್ತಿ ಜಿಲ್ಲಾ ಮಾಡ್ಬೇಕಂತ ಹೇಳಿ ನಮ್ಮ ಕೋರಿಕೆ ಐತಿ. ಅದನ್ನ ಮಾನ್ಯ ತಹಸೀಲ್ದಾರ್ ಸಾಕಾಗ್ತದೆ.